ಮಂಗಳೂರು ರಕ್ತ ಚರಿತ್ರೆಗೆ ದಿನಕ್ಕೊಂದು ತಿರುವು. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಸುಹಾಸ್ ಶೆಟ್ಟಿ ಹತ್ಯೆಗೆ ಅನೇಕ ಜನರಿಂದ ಫಂಡಿಂಗ್ ಮಾಡಲಾಗಿದೆಯಾ ಅನ್ನೋ ಅನುಮಾನ. ಹಿಂದೂ ಕಾರ್ಯಕರ್ತನ ಕೊಲೆಗೆ ವಿದೇಶದಿಂದಲೂ ಫಂಡಿಂಗ್. ಕೇವಲ 5 ಲಕ್ಷಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆ ನಡೆಸಲಾಯಿತಾ? ಹಾಗಾದ್ರೆ ಕೃತ್ಯದ ಹಿಂದೆ ಅನೇಕ ಕಾಣದ ಕೈಗಳ ಕೈವಾಡದ ಶಂಕೆ ಇದೆ. ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಮುಂದಾದ ಪೊಲೀಸರು. ಸುಹಾಸ್ ಹತ್ಯೆಗೆ ಅನೇಕರನ್ನ ಸಂಪರ್ಕಿಸಿದ್ದ ಆರೋಪಿ ಸಫ್ವಾನ್. ನೋಡಿ, ಪ್ರತಿದಿನನೂ ಒಂದೊಂದು ಅಪ್ಡೇಟ್ ಸಿಗ್ತಾ ಇದೆ ಈ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ. ಮಂಗಳೂರು ರಕ್ತ ಚರಿತ್ರೆಗೆ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಸಿಗ್ತಾ ಇರೋದು. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್. ಸುಹಾಸ್ ಶೆಟ್ಟಿ ಹತ್ಯೆಗೆ ಅನೇಕರಿಂದ ಫಂಡಿಂಗ್ ಮಾಡಲಾಗಿದೆ ಅನ್ನುವಂಥದ್ದು ಅನುಮಾನ ಆಗಿದೆ. ಹಿಂದೂ ಕಾರ್ಯಕರ್ತನ ಕೊಲೆಗೆ ವಿದೇಶದಿಂದಲೂ ಕೂಡ ಹಾಗಿದ್ರೆ ಫಂಡಿಂಗ್ ಆಗಿದೆಯಾ ಅನ್ನೋದೊಂದು ಅನುಮಾನ ಕೂಡ ಇದೆ. ಆ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ನೋಡಿ, 3 ತಿಂಗಳ ಹಿಂದೆನೆ ಸಿದ್ಧವಾಗಿತ್ತು ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಅನ್ನೋದು ಕೂಡ ತನಿಖಾ ಸಂದರ್ಭದಲ್ಲಿ ತಿಳಿತಾ ಇರೋದು. ಜನವರಿಯಲ್ಲೇ ಸಫ್ವಾನ್ ಟೀಮ್ಗೆ 3 ಲಕ್ಷ ಹಣವನ್ನ ಕೊಟ್ಟಿದ್ದ ಫಾಜಿಲ್ನ ತಮ್ಮ ಆದಿಲ್ ಕೃತ್ಯಕ್ಕಾಗಿ ಒಂದು ಪಿಕಪ್ ವಾಹನ ಸ್ವಿಫ್ಟ್ ಕಾರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಅಕಸ್ಮಾತ್ ಸುಹಾಸ್ ಶೆಟ್ಟಿ ತಪ್ಪಿಸ್ಕೊಂಡ್ರೆ ಪ್ಲಾನ್ ಬಿ ಅನ್ನ ಕೂಡ ಈ ತಂಡ ರೆಡಿ ಮಾಡ್ಕೊಂಡಿತ್ತಂತೆ. ಹಂತಕರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದ ಆ ಕಾಣದ ಕೈ. ಕೇವಲ 10 ಜನರಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಮಂದಿ ಭಾಗಿಯಾಗಿರಬಹುದು ಅನ್ನೋ ಶಂಕೆಯನ್ನ ಇದೀಗ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಪೊಲೀಸ್ ಇಲಾಖೆಯಿಂದ ತನಿಖೆ ತೀವ್ರಗೊಳ್ತಾ ಇದೆ. ಕೇವಲ 10 ಜನ ಮಾತ್ರ ಅಲ್ಲ, 10ಕ್ಕಿಂತ ಹೆಚ್ಚು ಮಂದಿ ಈ ಒಂದು ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೊಂದು ಅನುಮಾನಕ್ಕಿದೆ. ಇಲ್ಲಿ ಪ್ರತಿ ಒಂದಕ್ಕೂ ಕೂಡ ಸಪೋರ್ಟ್ ಆಗಿದೆ ಕೆಲವರದ್ದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಂದರೆ ಈ 10 ಮಂದಿ ಮಾತ್ರ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರಲಿಲ್ಲ. 3 ತಿಂಗಳಿಂದಲೂ ಕೂಡ ಪ್ಲಾನ್ ಮಾಡ್ಕೊಳ್ಳಲಾಗಿತ್ತು. ವಿದೇಶದಿಂದಲೂ ಕೂಡ ಫಂಡಿಂಗ್ ಆಗಿದೆ. ಹಾಗೇನೆ ಈ ಪ್ಲಾನ್ ಸಕ್ಸಸ್ ಆಗಿಲ್ಲ ಅಂತ ಅಂದರೆ ಪ್ಲಾನ್ ಬಿ ಅಂತಾನೂ ಒಂದನ್ನು ರೆಡಿ ಮಾಡ್ಕೊಂಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರೋದು. ಶಿಫ್ಟ್ ಕಾರು, ಪಿಕಪ್ಪು, ಅದ್ರ ಜೊತೆಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಒಂದು 5 ರಿಂದ 10 ಜನರಿಂದ ಮಾತ್ರ ಇದು ಸಾಧ್ಯ ಆಗಿಲ್ಲ. ಇದಕ್ಕೆ ಅಂತ ದುಡ್ಡು ಖರ್ಚು ಮಾಡಿದ್ದಾರೆ. ಬೇರೆ ಬೇರೆಯವರ ಸಪೋರ್ಟನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಬೇರೆ ಬೇರೆಯವರು ಯಾರು? ಕಾಣದ ಕೈಗಳು ಯಾರು? ಬೆಂಕಿ ಹಚ್ಚೋ ಕೆಲಸವನ್ನ, ಮರ್ಡರ್ ಮಾಡೋ ಕೆಲಸವನ್ನ, ಕುಮ್ಮಕ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇರೋರು ಯಾರು? ಇದು ಪ್ರಶ್ನೆ. ಮೊದಲಿಗೆ ಅಂಥವ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ ತನಿಖೆಯನ್ನು ಚುರುಕುಪಡಿಸಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿಯನ್ನ 3 ತಿಂಗಳ ಹಿಂದೆನೇ ಮರ್ಡರ್ ಮಾಡಬೇಕು ಅನ್ನೋ ಪ್ಲಾನ್ ಆಗಿತ್ತು. ನೋಡಿ, 3 ತಿಂಗಳಿಂದ ತಯಾರಾದ್ರೂ, 3 ತಿಂಗಳಿಂದ ಪ್ಲಾನ್ ಆದ್ರೂ ಪೊಲೀಸ್ ಇಲಾಖೆಗೆ ಯಾಕೆ ಗೊತ್ತಾಗ್ಲಿಲ್ಲ? ಒಂದು ಚಿಕ್ಕ ಸುಳಿವು ಕೂಡ ಸಿಗ್ಲೇ ಇಲ್ವಾ? ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಅನ್ನೋದೊಂದು ಪ್ರಶ್ನೆಗಿದೆ. ಸಾಮಾನ್ಯವಾಗಿ ಮಂಗಳೂರು ಸೆನ್ಸಿಟಿವ್ ಪ್ಲೇಸ್ ಅನ್ನೋದು ಗೊತ್ತಿರತ್ತೆ. ಮಂಗಳೂರಿನಲ್ಲಿ ಈ ಥರದ ಗಲಭೆಗಳು, ಸಂಘರ್ಷಗಳು, ಪ್ರತೀಕಾರದ ಮರ್ಡರ್ಗಳಾಗ್ತಾ ಇರತ್ತೆ ಅನ್ನೋದು ಪೊಲೀಸ್ ಇಲಾಖೆಗೂ ಕೂಡ ತಿಳಿದಿರುತ್ತೆ. ಆದರೂ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರಲಿಲ್ವಾ? 3 ತಿಂಗಳಿಂದ ವಿದೇಶದಿಂದ ಫಂಡಿಂಗ್ ಆಗ್ತಾ ಇದೆ ಅಂತ ಅಂದ್ರೂ, ಸ್ಕೆಚ್ ಹಾಕಿದ್ದಾರೆ ಅಂತ ಅಂದ್ರೂ ಯಾಕೆ ಒಂದು ಚಿಕ್ಕ ಸುಳಿವು ಅನ್ನೋದು ಕೂಡ ಸಿಗಲಿಲ್ಲ? ಅಷ್ಟು ಪೊಲೀಸರಿಗಿಂತ ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡಿದ್ರ ಹಾಗಿದ್ರೆ ಈ ಮರ್ಡರ್ ಮಾಡಿದವರು ಅನ್ನೋದು ಪ್ರಶ್ನೆ. ಇದೀಗ ತನಿಖೆಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೋ ಕೇವಲ ಅವ್ರು ಮಾತ್ರ ಅಲ್ಲ, ಅವ್ರ ಬೆನ್ನ ಹಿಂದೆ ಇನ್ನೂ ಅನೇಕರಿದ್ದಾರೆ. 5 ಲಕ್ಷಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ನಡೆಸಲಾಗಿದೆ ಅಂತ ಏನು ಹೇಳ್ತಾ ಇದ್ದಾರೆ, ಇದು 5 ಲಕ್ಷ ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚಿರಬಹುದು ಅನ್ನೋ ಅನುಮಾನವೂ ಕೂಡ ಇದೀಗ ವ್ಯಕ್ತವಾಗ್ತಾ ಇರೋದು. ಇದೀಗ ಪೊಲೀಸರು ಆ ಅಕೌಂಟ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರ ಅಕೌಂಟ್ನಿಂದ ಯಾರ ಅಕೌಂಟಿಗೆ ಕ್ರೆಡಿಟ್ ಆಯಿತು, ಎಷ್ಟಾಯಿತು, ಎಲ್ಲೆಲ್ಲಿಂದ ಆಯಿತು, ಪ್ರಭಾವಿಗಳು ಯಾರಿದ್ದಾರೆ, ಎಲ್ಲರ ಮೇಲೂ ಕೂಡ ಇದೀಗ ಕಣ್ಣನ್ನು ಇಡಲಾಗಿದೆ. ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು.